ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಅಪ್ಲಿಕೇಶನನ್ನು ನೀವು ನಿಮ್ಮ ಮೊಬೈಲ್ನ ಡಯಲರ್ನಲ್ಲಿ ಹೈಡ್ ಮಾಡ್ಬೋದು. ಹೌದು, ನೀವು ಕೆಲವೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತಿರೋದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರಿ, ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅಂದರೆ ಅದನ್ನ ಹೈಡ್ ಮಾಡ್ಬೋದು. ನಾನು ನನ್ನ ಡಯಲರನ್ನು ಓಪನ್ ಮಾಡಿದ್ದೀನಿ, ನೋಡ್ಬೋದು. ಸೊ ಇವಾಗ ಡಯಲ್ ಪ್ಯಾಡನ್ನು ಓಪನ್ ಮಾಡ್ತೀನಿ. ಇವಾಗ ಇಲ್ಲಿ #7890# ನೋಡ್ಬೋದು. ಈ ಕೋಡನ್ನು ಡಯಲ್ ಮಾಡ್ತಿದ್ದಾಗನೇ ನೋಡ್ಬೋದು ನಾನು 4 ಅಪ್ಲಿಕೇಶನನ್ನು 3 ಅಪ್ಲಿಕೇಶನ್ ಒಂದು ಗೇಮನ್ನು ಹೈಡ್ ಮಾಡಿದ್ದೀನಿ. ನೋಡ್ಬೋದು ಹಿಡನ್ ಆ್ಯಪ್ ಅಂಡರಲ್ಲಿ ನೋಡ್ಬೋದು ಡಯಲರ್ನಲ್ಲಿ ಹೈಡ್ ಮಾಡಿದ್ದೀನಿ. ಗೈಸ್ ಇದನ್ನು ನಾನು ಮಾತ್ರ ಓಪನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಬೇರೆ ಎಲ್ಲೂ ಕೂಡ ಯಾರು ಕೂಡ ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೋಡ್ಬೋದು ಇವಾಗ ಇನ್ಸ್ಟಾಗ್ರಾಮ್ನ ಹೈಡ್ ಮಾಡಿದ್ದೀನಿ. ಇಲ್ಲಿ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ನಾನು ಮೊಬೈಲ್ನ ಹೋಮ್ ಪೇಜಿಗೆ ಹೋಗ್ತೀನಿ. ಗೈಸ್ ಇಲ್ಲಿ ಇನ್ಸ್ಟಾಗ್ರಾಮನ್ನು ಸರ್ಚ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಇನ್ಸ್ಟಾಗ್ರಾಮನ್ನು ಸರ್ಚ್ ಮಾಡ್ತೀನಿ. ಗೈಸ್ ನೋಡ್ಬೋದು ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ಎಲ್ಲಿ ಕೂಡ ಅಪ್ಲಿಕೇಶನ್ ಇಲ್ಲಿ ವಿಸಿಬಲ್ ಇಲ್ಲ, ಅಂದರೆ ಇದು ಹೈಡ್ ಆಗಿದೆ ಕಂಪ್ಲೀಟ್ ಆಗಿ. ಹಾಗೆ ನಾನು ಇಲ್ಲಿ ವಾಟ್ಸಪ್ಪನ್ನು ಸರ್ಚ್ ಮಾಡ್ತೀನಿ. ನೋಡ್ಬೋದು ಹೋಮ್ ಪೇಜಲ್ಲಿ ವಾಟ್ಸಪ್ ಕೂಡ ಬರ್ತಿಲ್ಲ, ಅದು ಕೂಡ ಹೈಡ್ ಆಗಿದೆ. ಗೈಸ್ ಈ ರೀತಿಯಾಗಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ನಿಮ್ಮ ಡಯಲರ್ನಲ್ಲಿ ಹೈಡ್ ಮಾಡ್ಬೋದು ಈ ಸೀಕ್ರೆಟ್ ಕೋಡನ್ನು ಯೂಸ್ ಮಾಡಿಬಿಟ್ಟು. ಇದು ಬಂದುಬಿಟ್ಟು ಎಲ್ಲ ಕಂಪನಿ ಎಲ್ಲ ಫೋನಲ್ಲಿ ಮಾಡ್ಬೋದು. ಹಾಗಾದರೆ ಈ ಸೆಟ್ಟಿಂಗನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಈ ಸೆಟ್ಟಿಂಗ್ ಮಾಡೋ ಮೂಲಕ ನೀವು ಯಾವುದೇ ಒಂದು ಅಪ್ಲಿಕೇಶನನ್ನು ಹೈಡ್ ಮಾಡ್ಬೋದು ನಿಮ್ಮ ಡಯಲರ್ನಲ್ಲಿ, ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ದೇನೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಕೊನೆ ತನಕ ನೋಡಿ. ಗೈಸ್ ನೀವು ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತೀನಿ. ಗೈಸ್ ಮೊದಲನೇದಾಗಿ ನೀವು ಮಾಡಬೇಕಾಗಿದ್ದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ನೀವು ಒಂದು ಸೆಟ್ಟಿಂಗನ್ನು ಎನೇಬಲ್ ಮಾಡೋ ಮೂಲಕ ನೀವು ಯಾವುದೇ ಒಂದು ಅಪ್ಲಿಕೇಶನನ್ನು ನಿಮ್ಮ ಡಯಲರ್ನಲ್ಲಿ ಹೈಡ್ ಮಾಡ್ಬೋದು. ಹೌದು, ಇದಕ್ಕೆ ನೀವು ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡುವಂಥ ಅಗತ್ಯ ಇಲ್ಲ. ವಿದೌಟ್ ಎನಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಇದನ್ನು ಮಾಡ್ಕೋಬೋದು. ಗೈಸ್ ಇದನ್ನು ಯಾವ ರೀತಿ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿದರೆ ಅರ್ಥ ಆಗಲ್ಲ. ಗೈಸ್ ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್, ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಪ್ರತಿಯೊಬ್ಬರು ಹೆಚ್ಚಿನ ವಿಡಿಯೋ ಮಾಡೋದು ನಮ್ಗೆ ಮೋಟಿವೇಶನ್ ಸಿಗುತ್ತೆ. ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಇದರಿಂದ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಗೈಸ್ ಮೊದಲಿದಾಗಿ ನೀವು ಮಾಡಬೇಕಾಗಿರೋದು, ಸೊ ಯಾವುದೊಂದು ಅಪ್ಲಿಕೇಶನ್ ಡಯಲರಲ್ಲಿ ನೀವು ಹೈಡ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋದ ನಂತರ ನೋಡ್ಬೋದು ಇಲ್ಲಿ ಒಂದು ಸೆಟ್ಟಿಂಗ್ ಬರಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಪ್ರೈವೇಸಿ ಅಂತ ಬರುತ್ತೆ. ನೋಡ್ಬೋದು ಈ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇವಾಗ ಇಲ್ಲಿ ರೈಟ್ ಸೈಡಲ್ಲಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇವಾಗ ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನು ಹೈಡ್ ಆ್ಯಪ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ನಿಮಗೆ ಹೈಡ್ ಆ್ಯಪ್ಸಲ್ಲಿ ಈ ರೀತಿಯಾಗಿ ಬರುತ್ತೆ. ಒಂದು ವೇಳೆ ನಿಮಗೆ ಇಲ್ಲಿ ಹೈಡ್ ಆ್ಯಪ್ಸ್ ಆಪ್ಷನ್ ಸಿಕ್ಕಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ಸಿಂಪಲಾಗಿ ಇಲ್ಲಿ ಸೆಟ್ಟಿಂಗ್ ಹೋಗಿ ಗೈಸ್ ಇಲ್ಲಿ ಸಿಂಪಲಾಗಿ ಇಲ್ಲಿ ಹೈಡ್ ಆ್ಯಪ್ಸ್ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸೇಮ್ ಆಪ್ಷನ್ ಸಿಗುತ್ತೆ. ನೋಡ್ಬೋದು ಇಲ್ಲಿ ಹೈಡ್ ಆ್ಯಪ್ಸ್ ಅಂತ. ಸೊ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಹೈಡ್ ಆ್ಯಪ್ಸಿಗೆ ಹೋಗ್ತೀನಿ. ಗೈಸ್ ಹೈಡ್ ಆ್ಯಪ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಮಾಡಬೇಕಾಗಿರೋದು, ಗೈಸ್ ಇಲ್ಲಿ ಯಾವ ನೀವು ಗೇಮನ್ನು ಹೈಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಥವಾ ಯಾವ ಅಪ್ಲಿಕೇಶನ್ ಹೈಡ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ನೀವು ಹೈಡ್ ಮಾಡ್ಬೋದು. ಗೈಸ್ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಹೈಡ್ ಮಾಡ್ಬೋದು, ಟೆಲಿಗ್ರಾಮ್ ಹೈಡ್ ಮಾಡ್ಬೋದು, ಅಥವಾ ಯಾವುದೋ ಗೇಮ್ ಯೂಸ್ ಮಾಡ್ತಿದ್ರೆ ನೀವು ಪ್ಲೇ ಮಾಡ್ತಿದ್ದೀರಿ ಅದನ್ನು ಹೈಡ್ ಮಾಡ್ಬೋದು. ಬಟ್ ಇಲ್ಲಿ ಹೈಡ್ ಮಾಡಿದ್ರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಯಾರಿಗೂ ಕೂಡ ನಿಮ್ಮ ಮೊಬೈಲನ್ನು ನೀವು ಅನ್ಲಾಕ್ ಮಾಡಿ ಕೊಟ್ಟರು ಕೂಡ ಅವರಿಗೆ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಓಪನ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮನ್ನು ಹೈಡ್ ಮಾಡಿದರೆ, ಸೊ ನಿಮ್ಮ ಮೊಬೈಲನ್ನು ಯಾರೇ ಓಪನ್ ಮಾಡಿದ್ರು ಕೂಡ ಅವರಿಗೆ ಇನ್ಸ್ಟಾಗ್ರಾಮ್ ಸಿಗಲ್ಲ. ನೀವು ಯೂಸ್ ಮಾಡ್ತಿಲ್ಲ ಅಂದರೂ ಕೂಡ ಅವ್ರು ನಂಬಲೇಬೇಕು, ಯಾಕಂದರೆ ಅದು ಕಂಪ್ಲೀಟಾಗಿ ಹೈಡ್ ಆಗಿರುತ್ತೆ. ಈ ರೀತಿಯಾಗಿ ನೀವು ಹೈಡ್ ಮಾಡಬೇಕಾಗುತ್ತೆ. ಗೈಸ್ ಹೈಡ್ ಮಾಡಬೇಕಂದ್ರೆ ಸಿಂಪಲಾಗಿ ನನಗೆ ಇವಾಗ ಒಂದು ಅಪ್ಲಿಕೇಶನ್ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಗೈಸ್ ನೋಡ್ಬೋದು ಇವಾಗ ವಾಟ್ಸಪ್ಪನ್ನು ಹೈಡ್ ಮಾಡ್ತೀನಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಹೈಡ್ ಮಾಡಿ ತೋರಿಸ್ತೀನಿ ನಿಮ್ಗೆ ಲೈವ್ ಆಗಿ. ನೋಡ್ಬೋದು ಇಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಇದೆ, ಇದನ್ನು ಇಲ್ಲಿ ಎದುರುಗಡೆಯಲ್ಲಿ ಆನ್ ಮಾಡ್ಕೊಳ್ತೀನಿ. ಆನ್ ಮಾಡಿದ ನಂತರ ಇಲ್ಲಿ ಪ್ರೈವೇಸಿ ಪಾಸ್ವರ್ಡನ್ನು ಸೆಟ್ ಮಾಡೋಕ್ಕೆ ಕೇಳುತ್ತೆ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇಲ್ಲಿ ನೀವು ಯಾವುದೇ ಒಂದು ಪಾಸ್ವರ್ಡನ್ನು ಪ್ರೈವೇಸಿ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗುತ್ತೆ, ಇಂಪಾರ್ಟೆಂಟು. ಗೈಸ್ ಇವಾಗ ಇಲ್ಲಿ ರಿಕವರಿ ಕೇಳುತ್ತೆ. ಸೊ ಒಂದು ನೀವು ಪಾಸ್ವರ್ಡ್ ಮರ್ತೋದ್ರೆ ನೀವು ಇಲ್ಲಿ ರಿಕವರಿ ಒಂದು ಯಾವುದಾದ್ರು ಸೆಟ್ ಮಾಡಿ ಇಡಬೇಕು. ನಾನು ಇಲ್ಲಿ ಫಾದರ್ ನೇಮನ್ನು ಸೆಲೆಕ್ಟ್ ಮಾಡಿ ರಿಕವರಿಯನ್ನು ಸೆಟ್ ಮಾಡಿರ್ತೀನಿ ಒಂದು ವೇಳೆ ಮರ್ತೋದ್ರೆ. ಗೈಸ್ ಇಷ್ಟ ಆದ ನಂತರ ನೆಕ್ಸ್ಟ್ ನಿಮಗೆ ಇವಾಗ ಇಂಪಾರ್ಟೆಂಟು ಸೆಟ್ ಆ್ಯಕ್ಸೆಸ್ ಕೋಡ್ ಅಂತ ಬರುತ್ತೆ. ಇದು ಇಂಪಾರ್ಟೆಂಟು. ಡಯಲರ್ನಲ್ಲಿ ಯಾವ ಕೋಡನ್ನು ಹಾಕಿದಾಗ ನಿಮ್ಮ ಹೈಡ್ ಮಾಡಿರೋಂಥ ಅಪ್ಲಿಕೇಶನ್ ಓಪನ್ ಆಗಬೇಕು ಅದನ್ನು ಇಲ್ಲಿ ಕೋಡ್ ಕೇಳ್ತಾ ಇದ್ದಾರೆ. ಗೈಸ್ ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಮೊದಲೇದಾಗಿ ನೀವು ಇಲ್ಲಿ ಹ್ಯಾಶನ್ನು ಹಾಕಬೇಕಾಗತ್ತೆ. ಹ್ಯಾಶ್ ಆಗಿದ ನಂತರ ನೀವು ಯಾವುದೇ ಒಂದು 4 ಡಿಜಿಟ್ ಇರುವಂಥ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನಿವಾಗ 7890 ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋಬೋದು, 4 ಡಿಜಿಟು. ನಂತರ ನೀವು ಲಾಸ್ಟಿಗೆ ಹ್ಯಾಶನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ಸೆಟ್ ಮಾಡಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಇವಾಗ ನೋಡ್ಬೋದು ಇನ್ಸ್ಟಾಗ್ರಾಮ್ನ ಲಾಕ್ ಮಾಡಿದ್ದೀನಿ. ಗೈಸ್ ಅದೇ ರೀತಿ ನಾನು ಇವಾಗ ಒಂದು 2-3 ಅಪ್ಲಿಕೇಶನ್ನ ನಿಮಗೆ ಈ ಲೈವಾಗಿ ತೋರಿಸ್ಕೊಡ್ತೀನಿ, ಲಾಕ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ಈ ರೀತಿ ಒಂದು 2-3 ಅಪ್ಲಿಕೇಶನ್ ಲಾಕ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಈ ರೀತಿ ಲಾಕ್ ಮಾಡಿದ್ದೀನಿ. ನಾನು ಹೈಡ್ ಮಾಡಿರುವಂಥ ಅಪ್ಲಿಕೇಶನ್ ನಿಮಗೆ ಎಲ್ಲೂ ಸಿಗೋಲ್ಲ. ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡ್ತೀನಿ. ನೋಡ್ಬೋದು ಇನ್ಸ್ಟಾಗ್ರಾಮ್ ಇಲ್ಲಿ ಬರ್ತಾ ಇಲ್ಲ, ಎಲ್ಲೂ ಕೂಡ ಇಲ್ಲ. ಗೈಸ್ ಇವಾಗ ನಾನು ಡಯಲರ್ ಓಪನ್ ಮಾಡಿ ಇಲ್ಲಿ ನಾನು ಸೆಟ್ ಮಾಡಿರೋಂಥ ಕೋಡನ್ನು ಸೆಟ್ ಮಾಡ್ತೀನಿ, #7890#. ಗೈಸ್ ನೋಡ್ಬೋದು ಇವಾಗ ಮಾಡ್ತಿದ್ದಾಗಲೇ ಇಲ್ಲಿ ನಾನು ಹೈಡ್ ಮಾಡಿರೋಂಥ ಎಲ್ಲ 4-5 ಅಪ್ಲಿಕೇಶನ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಗೈಸ್ ಈ ರೀತಿಯಾಗಿ ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ದೇನೆ ನೀವು ಯಾವುದೇ ಒಂದು ನಿಮ್ಮ ಮೊಬೈಲ್ ಅಪ್ಲಿಕೇಶನನ್ನು ನೀವು ಹೈಡ್ ಮಾಡ್ಬೋದು ನಿಮ್ಮ ಮೊಬೈಲ್ನ ಡಯಲರ್ನಲ್ಲಿ ಈ ಸೆಟ್ಟಿಂಗ್ ಮಾಡೋ ಮೂಲಕ.
ಗೈಸ್ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ನೀವು ಹೈಡ್ ಮಾಡ್ಬೋದು ನಿಮ್ಮ ಡೈಲರ್ನಲ್ಲಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಯೂಸ್ಫುಲ್ ಅನಿಸಿದರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು